ಗೃಹ ಸಚಿವರ ತವರು ಕ್ಷೇತ್ರ ತುಮಕೂರು ನಗರದಲ್ಲಿ ವಾಹನ ತಪಾಸಣೆ ನೆಪದಲ್ಲಿ ಟ್ರಾಫಿಕ್ ಪೊಲೀಸರು ಭರ್ಜರಿ ವ್ಯವಹಾರವನ್ನ ಕುದುರಿಸ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಜಮೆಯಾಗುವಂತ ಹಣಕ್ಕಿಂತ ಪೊಲೀಸರ ಜೇಬಿಗೆ ಜಮೆಯಾಗುವಂತ ಹಣವೇ ಜಾಸ್ತಿ ಆಗ್ತಾ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಮಂಗಳವಾರ ಸಂಜೆ ಅಂತಹದ್ದೇ ಘಟನೆಯೊಂದು ತುಮಕೂರು ನಗರದ ಹೃದಯ ಭಾಗದಲ್ಲಿರುವಂತಹ ಕಾಲ್ಟೆಕ್ಸ್ ಸರ್ಕಲ್ನಲ್ಲಿ ನಡೆಯಿತು. ಟ್ರಾಫಿಕ್ ಪೊಲೀಸರು ಎಂದಿನಂತೆ ವಾಹನ ತಪಾಸಣೆ ಮಾಡ್ತಾ ಇದ್ರು. ಹೆಲ್ಮೆಟ್ ಧರಿಸದ ವ್ಯಕ್ತಿಯೊಬ್ಬರು ಹಿಡಿದ ಪೊಲೀಸರು ದಂಡ ಕಟ್ಟುವಂತೆ ಒತ್ತಾಯಿಸ್ತಾ ಇದ್ರು. ಆ ವ್ಯಕ್ತಿ ತನ್ನ ಬಳಿ 200 ರೂಪಾಯಿ ಮಾತ್ರ ಇದೆ ಎಂದಾಗ, ಅದೆಲ್ಲ ಸಾಧ್ಯವಿಲ್ಲ, ದಂಡದ ಹಣ ಕಟ್ಟು ಇಲ್ಲ ವಾಹನ ಸೀಸ್ ಮಾಡ್ತೇನೆ ಎಂದಾಗ ಆ ವ್ಯಕ್ತಿ ಟ್ರಾಫಿಕ್ ಪೊಲೀಸರ ಹಿಂದೆನೆ ತೆರಳಿ ಕೈಲಿದ್ದಂತ 200 ರೂಪಾಯಿ ಹಣ ಪೊಲೀಸರ ಕೈಗಿಟ್ಟು ತೆರಳ್ತಾನೆ. ನಂಬರ್ ಪ್ಲೇಟ್ ಇಲ್ಲದ ವಾಹನ ತಂದಿದ್ದಂತ ಯುವಕರಿಗೆ ಧಮಕಿ ಹಾಕಿ 500 ರೂಪಾಯಿ ಹಣ ಪೀಕ್ತಾರೆ. ಈ ಎರಡೂ ಪ್ರಕರಣದಲ್ಲಿ ದಂಡದ ರಸೀದಿ ಮಾತ್ರ ನೀಡೋದಿಲ್ಲ. ಇದಿಷ್ಟು ವಿಡಿಯೋ ಸಂಭಾಷಣೆ ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದೆ. ಸ್ಥಳದಲ್ಲಿಯೇ ಟ್ರಾಫಿಕ್ PSI ಇದ್ದರೂ ಸಹ ಅವರು ದಂಡ ಹಾಕದೆ ಪೊಲೀಸ್ ವಾಹನ ಚಾಲಕನಿಂದ ದಂಡ ಹಾಕುವ ಯಂತ್ರ ನೀಡಿ ದಂಡ ಹಾಕಿಸ್ತಾ ಇದ್ದಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಟ್ರಾಫಿಕ್ ಪೊಲೀಸ್ ರಾಜಾರೋಷವಾಗಿ ವಾಹನ ಸವಾರನಿಂದ ಹಣ ಜೇಬಿಗಿಳಿಸುವ ದೃಶ್ಯ ವೈರಲ್ ಆಗಿದೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಸರ್ಕಾರಕ್ಕೆ ಪಂಗನಾಮ ಹಾಕಿ ಲೂಟಿಗಿಳಿದಿರುವಂಥದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.